ನೂತನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತು. ಆದರೆ ಕೊಟ್ಟ ಆ ಹೊಡೆತದಲ್ಲೇ ಆ ಯೋಜನೆಗಳು ಮುಂದುವರೆದಿಲ್ಲ. ಕಳೆದ ಒಂದಿಷ್ಟು ದಿನಗಳಿಂದ ಗ್ಯಾರಂಟಿ ಯೋಜನೆಗಳಿಗೆ ಗ್ರಹಣ ಹಿಡಿದಿದೆ. ಗೃಹಲಕ್ಷ್ಮಿ ಇದಿಲ್ಲ, ಅನ್ನ ಇಲ್ಲ, ಅಕ್ಕಿ ಇಲ್ಲ, ಕರೆಂಟು ಮತ್ತು ಶಕ್ತಿ ಯೋಜನೆ ಅದರಷ್ಟಕ್ಕೆ ಚೆನ್ನಾಗಿ ಹೋಗ್ತಾ ಇತ್ತು. ಆದರೆ ಈಗ ಗೃಹಜ್ಯೋತಿ ಯೋಜನೆಯಲ್ಲೂ ಕೂಡ ಸಣ್ಣ ಎಡವಟ್ಟಾದಂಗಿದೆ. ಹೊಸ ಗ್ರಾಹಕರಿಗೆ ಅರ್ಧ ಗೃಹಜ್ಯೋತಿ ಭಾಗ್ಯ ಮಾತ್ರ, ಫುಲ್ ಗೃಹಜ್ಯೋತಿ ಇಲ್ಲ. ಮನೆ ಬದಲಾಯಿಸಿದವರಿಗೆ ಸಂಪೂರ್ಣ ಭಾಗ್ಯ ಇಲ್ಲ. ಹೊಸದಾಗಿ ಮನೆ ಕಟ್ಟಿದವ್ರಿಗೂ ಕೂಡ ಗೃಹಜ್ಯೋತಿ ಶಾಕ್ ಕೊಡ್ತಾ ಇದೆ. ಬಾಡಿಗೆ ಮನೆ ಬದಲಾಯಿಸಿದ್ರು ಮತ್ತು ಹೊಸ ಮನೆ ಕಟ್ಟಿದ್ರು ನಿಮಗೆ ಗೃಹಜ್ಯೋತಿ ಇಲ್ಲ. ಈಗ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಲ್ಲ, ಕೇವಲ 58 ಯೂನಿಟ್ ಮಾತ್ರ ಕೌಂಟ್ ಮಾಡ್ತಾರೆ. ಸರಾಸರಿ ಯೂನಿಟ್ ಬಳಕೆ ಪರಿಗಣಿಸದೆ ಮಹಾ ಮೋಸ ಮಾಡಲಾಗ್ತದೆ. ವಿದ್ಯುತ್ ಸರಾಸರಿ ಬಳಕೆ ಸರಾಸರಿ ಪ್ರಮಾಣವನ್ನು ಪರಿಷ್ಕರಿಸಿಲ್ಲ. ಇದು ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಇರುವಂಥ ಗೃಹಜ್ಯೋತಿ ಟೆನ್ಷನ್. ಸೊ ಈ ಮುಖಾಂತರ ಗೃಹಜ್ಯೋತಿಗೂ ಕೂಡ ಒಂದು ಸಣ್ಣ ಗ್ರಹಣ ಹಿಡ್ದಂಗಿದೆ. ಅಂದರೆ ಕರೆಂಟ್ ಕಸ್ಟಮರ್ಸ್ ಆಲ್ರೆಡಿ ಇದರ ಪ್ರಯೋಜನವನ್ನು ಪಡಿತಿರೋರ್ಗೆ ಏನು ಅಂಥದ್ದೇನು ಸಮಸ್ಯೆ ಇಲ್ಲ. ನಿಮ್ಮದೇ ಸ್ವಂತ ಮನೆ ಇದೆ, ಆಲ್ರೆಡಿ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ, ಫೈನ್. ಕೆಲವರು ಬಾಡಿಗೆ ಮನೇಲಿ ಇದ್ದೀರಿ, 2-3 ವರ್ಷದಿಂದ ಅದೇ ಮನೇಲಿ ಇದ್ದೀರಿ, ಅಥವಾ ಇನ್ನೂ 1-2-3 ವರ್ಷ ಅದೇ ಮನೇಲಿ ಇರ್ತೀರಿ ಅನ್ನೋರಿಗೂ ಕೂಡ ಫೈನ್. ಆದರೆ ಹೊಸದಾಗಿ ಒಂದು ವೇಳೆ ನೀವು ಮನೆ ಬದಲು ಮಾಡಿದ್ರೋ, ಮನೆ ಏರಿಯಾ ಬದಲಾಯಿತೋ, ಅಥವಾ ನೀವು ಹೊಸ ಮನೆಯೇ ಕಟ್ಬಿಟ್ರೋ, ಆಗ ನಿಮಗೆ ಸರಾಸರಿ ಲೆಕ್ಕಾಚಾರ ಏನಿಲ್ಲ. 58 ಯೂನಿಟ್ ಸರಾಸಗಟ್ಟ ಕೊಟ್ಟು ಬಿಡ್ತಾರೆ, ತಗೊಂಡ್ಬಿಡ್ಬೇಕಷ್ಟೇ. ಈ ರೀತಿ ಈ ಯೋಜನೆಗೂ ಕೂಡ ಗ್ರಹಣ ಹಿಡ್ದಂಗೆ ಕಾಣ್ತಾ ಇದೆ. ವರ್ಷಿತಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ಗುಡ್ ಮಾರ್ನಿಂಗ್. ಏನು ಗೃಹಜ್ಯೋತಿಗೆ ಹಿಡಿದಿರುವಂಥ ಗ್ರಹಣ ಇವರಿಗೆ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇತ್ತು ಅಂತಿದ್ರೆ ಅದು ಗೃಹಜ್ಯೋತಿ ಮತ್ತು ಶಕ್ತಿ. ಈ ಜ್ಯೋತಿಗೂ ಏನೋ ಕಂಟಕ ಬಂದಂಗೆ ಕಾಣ್ತಾ ಇದೆಯಲ್ಲ. ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ 5 ಗ್ಯಾರಂಟಿಗಳಿದೆ. ಆ 5 ಗ್ಯಾರಂಟಿಗಳು ಕೂಡ ದಿನಕ್ಕೆ ಒಂದೊಂದು ಎಡವಟ್ಟುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಕಂಪ್ಲೇಂಟ್ಗಳು ಕೂಡ ರೈಸ್ ಆಗ್ತಾ ಇದೆ. ಯಾಕಂದರೆ ಸಾಮಾನ್ಯವಾಗಿ ಇಷ್ಟು ದಿನಗಳ ಕಾಲ ಗೃಹ ಜೊತೆಗೆ ಯಾವುದೇ ರೀತಿ ಗ್ರಹಣ ಹಿಡಿದಿರಲಿಲ್ಲ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ರು. 200 ಯೂನಿಟ್ ಅದು ಫ್ರೀ ಕೊಡ್ತಾ ಇದ್ದಾರಲ್ಲ ಅನ್ನೋಂತಹ ನಿಟ್ಟಿನಲ್ಲಿ ನಿಟ್ಟುಸಿರನ್ನು ಬಿಡ್ತಾ ಇದ್ರು. ಆದರೆ ಈಗ ಒಂದು ಕಡೆಯಾಗಿ ರಾಜ್ಯದ ಜನತೆಗೆ ಎಲ್ಲೋ ಒಂದು ಕಡೆ ಬೇಸರ ಆಗ್ತಾ ಇದೆ ಮನೆ ನಡೆದಿದೆ. ಅಂದರೆ ಒಂದು ಕಡೆಯಾಗಿ ಅಂದರೆ ಈಗಾಗಲೇ ಹೊಸ ಮನೆಯನ್ನು ಕಟ್ಟೋರವರಿಗಾಗಿರ್ಬೋದು, ಅಥವಾ ಮತ್ತೆ ಬೇರೆ ಬಾಡಿಗೆಗೆ ಹೋಗುವಂಥವರಿಗಾಗಿರ್ಬೋದು, ಜೊತೆಗೆ ಬಾಡಿಗೆ ಮನೆಯನ್ನು ಚೇಂಜ್ ಮಾಡುವಂಥವರಿಗಾಗಿರ್ಬೋದು, ಇಂಥವರಿಗೆ ಗೃಹ ಜ್ಯೋತಿಯ ಭಾಗ್ಯ ಸಿಗ್ತಾ ಇಲ್ಲ. ಯಾಕಂದರೆ ಸಾಮಾನ್ಯವಾಗಿ ಈಗಾಗಲೇ ಮೊದಲು ಯಾವಾಗ ಒಂದು ಗ್ಯಾರಂಟಿಗಳನ್ನು ಅಪ್ಲೈ ಮಾಡ್ಬೋದು ಅನ್ನುವಂತಹ ಕಾರಣಕ್ಕೆ, ಜೊತೆಗೆ ಇನ್ನೊಂದು ಕಡೆಯಾಗಿ ಎಲ್ಲ ವೆಬ್ಸೈಟ್ಗಳು ಕೂಡ ಓಪನ್ ಇರುತ್ತೆ ಅನ್ನುವಂತಹ ದೃಷ್ಟಿಯಿಂದ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಹೇಳ್ಕೊಂಡಿದ್ರು. ಜೊತೆಗೆ ರಾಜಕೀಯ ನಾಯಕರು ಕೂಡ ಹೇಳ್ಕೊಂಡಿದ್ರು ಯಾವಾಗ ಬೇಕಾದರೂ ಗೃಹ ಜ್ಯೋತಿಯನ್ನು ಅಪ್ಲೈ ಮಾಡ್ಬೋದು, ಗೃಹಲಕ್ಷ್ಮಿಯನ್ನು ಅಪ್ಲೈ ಮಾಡ್ಬೋದು ಅಂತ. ಆದರೆ ಈಗ ಒಂದೊಂದಾದ್ಮೇಲೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ, ಇಲ್ಲಾಂದರೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ, ಜೊತೆಗೆ ನಿಮಗೆ ಹೊಸ ಮನೆಗೆ ಈ ಒಂದು ಗೃಹ ಜ್ಯೋತಿ ಅಪ್ಲೈ ಆಗಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ಇರಬಹುದು. ಹಾಗಾದರೆ ಈ ರೀತಿ ದಿನದಿಂದ ದಿನಕ್ಕೆ ಎಡವಟ್ಟುಗಳನ್ನು ಮಾಡಿಕೊಂಡು ಯಾವುದು ಕೂಡ ಸರಿಯಾಗಿ ದುರ್ಗಿಸ್ಕೊಂಡು ಹೋಗ್ತಾ ಇಲ್ಲ ಅಂತ ಅಂದರೆ ಯಾಕೆ ಗ್ಯಾರಂಟಿಗಳನ್ನು ಕೊಡಬೇಕಿತ್ತು ಅನ್ನೋಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂಥದ್ದು. ಒಂದು ಕಡೆಯಾಗಿ ಗೃಹಲಕ್ಷ್ಮಿ ಬರ್ತಾ ಇಲ್ಲ, ವಿದ್ಯಾರ್ಥಿ ವೇತನಗಳು ಒಂದು ಕಡೆಯಾಗಿ ಬರ್ತಾ ಇಲ್ಲ, ಇನ್ನೊಂದು ಕಡೆಯಾಗಿ ಈ ಗೃಹ ಜ್ಯೋತಿಗೂ ಕೂಡ ಈಗ ಹೊಸದಾಗಿ ಬಾಡಿಗೆ ಮನೆಯನ್ನು ಚೇಂಜ್ ಮಾಡೋರಿಗೂ ಕೂಡ 200 ಯೂನಿಟ್ ಫ್ರೀ ಕರೆಂಟ್ ಸಿಗೋದಿಲ್ಲ ಅಂತ ಆದರೆ ಮತ್ತೆ ಯಾಕೆ ಕಾಂಗ್ರೆಸ್ ಸರ್ಕಾರದ ಈ ಗ್ಯಾರಂಟಿ ಇದೆ? ಜೊತೆಗೆ ಇದಕ್ಕೆ ಯಾವುದಾದ್ರೂ ಪರಿಹಾರವಾಗಿ ಏನಾದರೂ ಒಂದು ಆಲ್ಟರ್ನೇಟಿವ್ ಏನಾದರೂ ಹುಡುಕ್ಬೋದಾ ಅನ್ನೋಂಥ ಪ್ರಶ್ನೆ ಕೂಡ ಕಾಣ್ತಾ ಇರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ರಾಜ್ಯದ ಜನತೆಗೆ ಒಂದಾದ್ಮೇಲೆ ಒಂದು ಗ್ಯಾರಂಟಿಗಳ ಯೋಜನೆಯ ಒಂದು ನೆಪವನ್ನು ಇಟ್ಕೊಂಡು ಅವರನ್ನು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಮತ್ತು ಹಾಗಾಗಿ ಇಷ್ಟು ದಿನಗಳ ಕಾಲ ಗೃಹ ಜ್ಯೋತಿ ಸೈಲೆಂಟ್ ಆಗಿತ್ತು. ಜೊತೆಗೆ ಎಲ್ಲೋ ಒಂದು ಕಡೆ 1-2 ಕಂಪ್ಲೇಂಟ್ಗಳು ಬಂದರೂ ಕೂಡ ಅದನ್ನು ಕೇರ್ಲೆಸ್ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಸಾಕಷ್ಟು ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮಗೆ ಗೃಹ ಜ್ಯೋತಿ ಸಿಗ್ತಾ ಇಲ್ಲ, ಗೃಹ ಜ್ಯೋತಿ ಸಿಕ್ಕಿದ್ರೂ ಕೂಡ ದುಪ್ಪಟ್ಟು ಕರೆಂಟ್ ಬಿಲ್ ಬರುತ್ತೆ, ಹಾಗಾದರೆ ಎಲ್ಲಿ ಗೃಹ ಜ್ಯೋತಿ ಅಪ್ಲೈ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇರುವಂಥದ್ದು. ಹಾಗಾಗಿ ಇದಕ್ಕೇನಾದರೂ ಒಂದು ವ್ಯವಸ್ಥೆಯನ್ನು ಹುಡುಕ್ತಾರಾ, ಅಥವಾ ಇದೇ ರೀತಿಯಾಗಿ ಇದೇ ಏನಾದರೂ ಎಡವಟ್ಟಾಗಿ, ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿಯನ್ನು ಡಿಲೇ ಆಗ್ತಾ ಇದೆ, ಅದೇ ರೀತಿ ಗೃಹ ಜ್ಯೋತಿ ಕೂಡ ಎಲ್ಲೋ ಒಂದು ಕಡೆ ಸೈಲೆಂಟಾಗೆ ಸದ್ದು ಮಾಡದೆ ಅಲ್ಲೇ ನಿಂತ್ಕೊಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಥ್ಯಾಂಕ್ ಯು ವರ್ಷಿತಾ ಮಾಹಿತಿಗೆ.